ಹಲೋ. ಓ ಅಪ್ಪ ಫೋನ್ ಮಾಡಿದ. ಓಹ್ ಕೆಂಪಿ ಅವ್ವ. ಉಂಕಲ ಆಗಲೇ ಮಾಡಿದೆ. ಎತ್ತನೇ ಇಲ್ವಲ್ಲವ್ವ. ಅದ ಅದೇ ನವ್ವೇನ್ ಪಾಪನ್ ಕರ್ಕ ಬರಕ್ಕೆ ಅನ್ಕೊಂಡು ನವ್ವೇನು ಪಾಪನ್ನು ಕರ್ಕ ಬರಕ್ಕೆ ಅಂತ ಹೋಗಿದ್ದೆ ಕಣಪ್ಪ. ಕರ್ಕ ಬಂದೆ. ಓಹ್ ಕರ್ಕ ಬಂದವ. ಚೆನ್ನಾಗಿದ್ದದ ಮಗ. ಹ್ಞೂ ಚೆನ್ನಾಗದೆ ಕಣಪ್ಪ. ಸರಿ ಸರಿ ಆಯಿತು. ಇನ್ನೇನವ. ಅದಕ್ಕೆ ಬಂದೆ ಮನೆಗೆ ಬಂದ್ಬಿಟ್ಟು ನೋಡಿದೆ ಮಿಸ್ ಕಾಲ್ ಬೈತಲ್ಲ. ಅದಕ್ಕೆ ಏನು ಅಂದ್ಬಿಟ್ಟು ಕೇಳ್ದೆ ಅನ್ಕೊ ಮಾಡ್ದೆ ಕಣಪ್ಪ. ಅವ್ವ ನನಗಂತೂ ಈ ಮುಂಡೆ ಕುಟೆ ನಿಮ್ಮ ಅವ್ವ ಮುಂಡೆ ಕುಟು ಹೊಡೆದಾಡಕ್ಕೆ ಆಯ್ತಿಲ್ಲ ಕಣ್ಮಗಳೇ. ಏನು ಮಾಡಾನೆ ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡೋಣ ಅನ್ಸ್ಬಿಟ್ಟದೆ. ಅದಕ್ಕೆ ಆರೆ ಸುರು ಹಚ್ಕೊಂಡ್ರ ಯಾಕಪ್ಪ. ಹೇಳ್ತೀಯೇ ಈಗ ಒಂದು ವಾರದಲ್ಲಿ ಎಷ್ಟು ಗಂಗೆ ಮದುವೆಗೆ ಎಷ್ಟು ದಿವಸ ಆಯಿತು? 15 ದಿವಸದಲ್ಲಿ ಅವ್ವ 5,000 ರೂಪಾಯಿ ಸಾಮಾನು ತೆಗೆಸ್ಕೊಂಡ್ಳು. ಸರಿಯಾ? ಅದಾದಮೇಲೆ ನೆನ್ನೆ ದಿವಸ ನನಗೆ ಬೇಕೇ ಬೇಕು ಸಾಮಾನಿಲ್ಲ ಅಂದ್ಕೊಂಡು 3,000 ರೂಪಾಯಿ ದುಡ್ಡು ಇಸ್ಕೊಂಡು ಹೋದ್ಲು. ಒಂದು ವಾರಕ್ಕೆ 5,000 ರೂಪಾಯಿ ಸಾಮಾನು ತೀರೋಗ್ಬಿಟ್ವವ. ಎಷ್ಟು ಜನ ಕೊಂಡಾಕಿಕ್ಕಿದ್ಲು ಹೇಳಿ ನೀನೇ. ಅದೇಕಪ್ಪ ತಿರೋದವು ಯಾವ ಜನ ಬಂದಿದ್ರು ಅಂತ. ಎಷ್ಟು ಜನ ಬಂದಿದ್ರು, ಯಾರು ಬಂದಿದ್ರು? ಯಾರವ ಬಂದಿದ್ರು? ನಿಮ್ಮ ದೊಡ್ಡತ್ತೆ ಬಂದಿತ್ತವ. ಅಮ್ಮ ಒಂದೇ ಉಣ್ಕೊಬಿಡ್ತಾ. ಇನ್ಯಾರು ಏನು ಮದುವೆ ಏಟಿ ಅಂತ ಏನು ತುಂಬಿ ತುಳುಕ್ತಿದ್ರ ಮನೇಲಿ? ಯಾರೂ ಇಲ್ಲ. ಸರಿಯಾ? ಆಯಿತು. ಬೇಕೇ ಬೇಕು ನನಗೆ ಸಾಮಾನು ಅಂತ ಅಂದ್ಲಲ್ಲ, ನಿಂತ್ಕೊಂಡಲ್ಲ ಅಂದ್ಬಿಟ್ಟು ಬೋಲಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತೆ ಕಣವ. ಸರಿಯಾ? ಹೋಗಿ ತಗೊಬಂದ್ಲು. ತಂದುಬಿಟ್ಟು ನೆನೆ ದಿವ್ಸ ತಂದು ಇವತ್ತು ನಾನು ಎದ್ದು ತಡೀಲಿ ಒಂಚೂರು ತಿರ್ಗಾಡ್ಕೊಂಡು ಹೋಟ್ಲು ದಿಕ್ಕು ಓಟ್ ಬರೋದು ಅನ್ಕೊಂಡು ಹೋದೆ ಕಣವ. ಹೋಗಿ ನೋಡ್ತೀನಿ ತಾಯಿ ಕದ ಹಾಕಿತ್ತು ಮನೆ. ಕದ ಹಾಕದಲ್ಲ ಅಂತ ಹೋಗೋಳಿಕೆ ನೋಡಿದ್ರೆ ಅಡುಗೆ ಮನೇಲಿ ಅಕ್ಕಿಯ ಹಾಕಿ ಮಡ್ಗವಳೆ. ರಾತ್ರಿ ಹೆಸರಿತ್ತು ಬಿಸಿ ಮಾಡವಳೆ. ಅಕ್ಕಿಯ ಕುಕ್ಕರ್ ಮುಸ್ಕ ತೆಗೆದು ನೋಡಿದ್ರೆ ಅನ್ನ ಗುಳಿನಂಗದೆ ಕಣವ. ನಿಜಕ್ಕೂ ಇವತ್ತು ಬದುಕಿರೋದೇ ಹೆಚ್ಚು ನಿಮ್ಮಪ್ಪ. ಅದನ್ನ ಹೆಂಗೋತಾಗ ಸಾರ ಒಂಚೂರು ಹೆಚ್ಚಾಗಿ ಬಿಟ್ಕೊಂಡು ಕಲ್ಸ್ಕೊಂಡು ಒಂಚೂರು ಉಣ್ಣೋದಂತ ಮಿದ್ದುಸ್ಕೊ ಉಣ್ಣ. ಮಿದ್ದುಸೋಕೆ ಆಯ್ತಿಲ್ಲ. ಯಾಕೆ ನೀರು ಕಮ್ಮಿ ಮಾಡ್ಬಿಟ್ಟವಳೆ. ಏನೋ ಸಾಯ್ಲಿ ಅಂತಲೇ ಮಾಡ್ತಿದ್ದವಳ ಕಣೆ. ಏನೋ ಗೊತ್ತಿಲ್ಲ ಒಟ್ಟಿಗೆ ಹಂಗೆ ಮಾಡ್ಬಿಟ್ಟವಳೆ. ಆಯಿತಾ? ಹೆಂಗೋ ಒಂಚೂರು ಉಣ್ಣೋದಂತ ಉಂಡೆ ಕಣವ. ಮೆಟ್ರು ಸಿಕ್ಕಾಕೊಬಿಟ್ಟು ಒದ್ದಾಡ್ಬಿಟ್ಟೆ. ಹೆಂಗೋ ನೀರಾಗ ಒತ್ತಿನ ಮಡಿಕೊಂಡಿದ್ಕೆ ಇವತ್ತು ನಿಮ್ಮ ಅಪ್ಪ ಬದುಕೊಂಡು ನಿನ್ನ ಕೊಟ್ಟು ಫೋನಲ್ಲಿ ಮಾತಾಡ್ತಾವನೆ. ಸರಿಯವ? ಸರಿ ಇಟ್ಟೆ ಮಾಡಿಸ್ಕೊಂಡು ನೀವಪ್ಪ. ಅಲ್ಲ ಕಣವ, ಮನೇಲಿ ಇದ್ರು ತಾನೇ ಇಟ್ಟು ಮಾಡಿಸ್ಕೊಂಡ ಅವಳ ಕೈಲಿ. ಮನೇಲೇ ಇಲ್ವಲ್ಲ. ಎಲ್ಲಿ ಹೋಯ್ತು ಮನೇಲಿ ಇಲ್ದಾನೆ? ನನಗೆ ಗೊತ್ತಿತ್ತಿಲ್ಲ. ಈಗ ಯಾರೋ ಹೇಳಿದ್ರು. ಇವನು ಅದ್ಯಾರೋ ಸೋಮಶೇಖರನು ಅಲ್ಕೆ ಅವನು ಇದನ್ನಾಕನಲ್ಲವ ತಡ್ನಿ ಅಲ್ಸಂದೆಯ ಅದಕ್ಕೇನೋ ಗಿಡಕ್ಕೆ ದಾರ ಕಟ್ಟಕ್ಕೆ ಹೋಗಿದ್ದಾಳಂತೆ. ಅಲ್ಲಕ್ಕನವ ಇವಳಿಗೆ ಏನವ ಬಂದಿರೋದು ದುರದ್ರ. ಯಾರು ಏನವ ಅನ್ನಕ್ಕಿಲ್ಲ. ಅಲ್ಲ ಮೊಮ್ಮಕ್ಳು ದುಡ್ಡು ಕೊಟ್ಟವ್ರೆ ಬ್ಯಾಂಕಲ್ಲಿ ಮಡಿಕೊಂಡು ಗಣ್ಣು ಹೊಡ್ತು ತಿಂತಾರೆ ಅಂತವ ಜನಗಳು ಮಾತಾಡ್ಕೊತಾರೆ. ನನ್ನ ಮೊಮ್ಮಕ್ಳು ಹೆಂಗೋ ಕೊಟ್ಟಿರೋದು ಇವತ್ತು ಅನ್ನಕ್ಕೆ ದಾರಿಯಾಗಿವಿ. ಬೇಕಾದಂಗೆ ತಂದು ಎಳಿತೀನಿ ಅವಳು ಎದೆ ಮೇಲೆ ಉಣ್ಕೊಂಡು ತಿನ್ಕೊಂಡು ಮನೇಲಿ ಇರ್ದಾನೆಯ. ಇವಳು ಯಾಕೆ ಕೆಲಸಕ್ಕೆ ಹೋಯ್ತಿದ್ದಾಳು? ಯಾಕೆ ಹೋಯ್ತಿದ್ದಾಳು ಅಂತವ ನನಗೆ ಮೊದಲಿನಿಂದನೂ ಗುಮಾನಿ ಇತ್ತು. ಈಗ ಅದು ಸತ್ಯ ಅನ್ನೋದು ಗೊತ್ತಾಯ್ತದೆ. ಏನ್ ಗುಮ್ಮಾನಿಯಪ್ಪ ನಿಂದು? ಇನ್ನೇನವ ಇವಳು ಕಂಡರು ಅಲ್ಕೋ ಕೆಲಸ ಮಾಡ್ತಾವಳೆ ಅಂದರೆ ಏನಂತ ಹೇಳೋದು? ಏನು ಅಂತಲೇ ಪತ್ತೆ ಮಾಡೋಕ್ಕಾಯ್ತಿಲ್ಲ ನನಗೆ. ಸದ್ಯದಲ್ಲೇ ಪತ್ತೆ ಮಾಡ್ತೀನಿ ಅವಳನ್ನ, ತೆಗಿತೀನಿ ಅವಳನ್ನ. ಬುಡಕಿಲ್ಲ ನಾನು. ತೆಗಿತೀನಿ ಅವಳನ್ನ. ಅಲ್ಲ ಕೆಲ್ಸಕ್ಕೆ ಹೋಗಂತಂತದ್ದು ಏನಾಗಿದೆ? ಅದು ಸಾಮಾನು ತಂದು ಕೊಡ್ತೀನಿ ಅಂತಿದೆಯಲ್ಲ. ಬವ್ವ ಬಾ ನೋಡು. ಮನೆಯಲ್ಲಿ ಎಲ್ಲ ಸಾಮಾನು ತರಿಸ್ಕೊಂಡು ಬರೋವಾಗ ಮಾತ್ರವ. ಈಗ ನಿಮ್ಮ ದೊಡ್ಡತ್ತೆ ಕೀರ್ನಗರ್ಗೆ ಬಸ್ ಹಸ್ಬಿಟ್ಟು ಹಂಗೆ ಬರೋಕ್ಕೆ ಸಾಮಾನು ತರ್ತೀನಿ ಅಂತ ಇಸ್ಕೊಂಡ್ಲಲ್ವ. ಬರ್ಬೇಕಾದ್ರೆ ಕೈಲಿ ಸಾಮಾನು ಇರಬೇಕಲ್ವಲ್ಲ. ಕೇಳಿದ್ರೆ ಎಲ್ಲ ಮೂಟೆನೇ ತರ್ನಿವಲ್ಲ ನೀನು. ಎಲ್ಲ ಮೂಟೆ ಅಂದರೆ ಡಬ್ಬಕ್ಕೆ ತುಂಬಿಡ್ದೆ ಅಂದ್ಲು. ಮತ್ತು ಬರ್ಬೇಕಾದ್ರೆ ಬರೀ ಕೈಲಿ ಬಂದಲ್ಲ ಅಂದರೆ ಅದು ಯಾವುದೋ ಒಯ್ದನ ಕೈಲಿ ಕೂಟ್ರಲ್ಲಿ ಹಾಕ್ಕೊಟ್ಟು ಕಳಿಸ್ತೆ ಅಂದ್ಲು. ಆಯಿತು ಕಣವ. ಎಲ್ಲೋ ಅವಳು ದುಡ್ಡ ಮುಡಿಕತ್ತವಳೆ. ಸರಿಯಾ? ಇವಳಿಗೆ ಸಂಪಾದನೆ ಯಾಕೆ? ಯಾರು ಕೊಡೋಕ್ಕೆ ಇವಳು ಸಂಪಾದನೆ ಮಾಡೋಕ್ಕೆ ಕೂಲಿ ಮಾಡ್ಕೊಂಡು ಯಾಕೆ ಇವಳಿಗೆ ದುಡ್ಡು ಯಾಕೆ? ಈಗ ಏನು ವಾರಕ್ಕೆ 3 ಸತಿ ಬಾಡ್ತಾ ಕೊಡ್ತೀನಿ. ನನಗೆ ತಿಂದನೇ ಇರೋಕ್ಕಾಗಿಲ್ಲ. ಆಯಿತಾ? ಬಜ್ಜಿ ಬೋಂಡ ನಾನೇ ಮಾಡಿಸ್ತಾ ಇರ್ತೀನಿ. ಬೇಕಾದಂಗೆ ಸಾಮಾನು ತಂದು ಹೇಳ್ದೀನಿ. ಉಣ್ಕೊಂಡು ತಿನ್ಕೊಂಡು ಇರ್ದಾನೆ ಇವಳು ಕೂಲಿ ಮಾಡೋಕ್ಕೆ ಯಾಕವ ಬಟ್ಟಾಡ್ತಿದ್ದಾಳು? ಯಾರು ಕೊಡೋಕ್ಕೆ ಇವಳು ಕೂಲಿ ಮಾಡಬೇಕು? ಒಂದು ಮುದ್ದೆ ಇಟ್ಟು ಮಾಡ್ಕೊಡೋಕೆ ಆಯ್ಕಿಲ್ವಲ್ಲ ಇವಳಿಗೆ. ಹೇಳ್ತೀಯ ನೀನು ಕಾಳಿ ಜೊತೆ ಮಾತಾಡಿದ್ರೆ ಅವಳನ್ನೇ ಮಾಡ್ಕೊಂಡಿದ್ದೀಯ ಅಂತಾಳೆ. ಈಗ ಏನು ಮಾಡಬೇಕು? ಅನ್ನ ಉಣ್ಣಕ್ಕಾಕಿಲ್ಲ, ಅಲ್ಲಿಲ್ಲ. ಅಲ್ಲೂ ನುಣಿಗೆ ಬಿದ್ದೋಗ್ಬಿಟ್ಟವೆ ಕಣವ. ದಾವಡೆಯಲ್ಲಿ ಒಂದು ಹಲ್ಲಿತ್ತು, ಅದು ಉದುರೋಯ್ತು. ಹೆಂಗೆ ಮಾಡೋಣವ? ಇಟ್ಟಾರೆ ಉಳಿಸ್ಕೊಂಡು ನುಂಗ್ಕೊತೀನಿ. ಇಟ್ಟೂ ಇಲ್ಲ. ಅನ್ನವ ಗುಳಿಗೆ ಮಾಡಿ ಮಡ್ಬಿಟ್ಟು ಕಡ್ದು ಅವಳು ಹೊಂಟೋಗ್ಬಿಟ್ರೆ
ನನ್ನ ಪರಿಸ್ಥಿತಿ ಏನು ಮಗ? ಯಾಕೆ ಹಿಂಗೆ ಆಡ್ತಾಯಿದ್ದಾಳು? ಇರಲಿ ಅಂತ ಹಿಂಗೆ ಆಡ್ತಾಯಿದ್ದಾಳೋ ಇಲ್ಲ ಸಾಯ್ಲಿ ಅಂತ ಹಿಂಗೆ ಆಡ್ತಾಯಿದ್ದಾಳೋ? ಬರ್ಲಿ, ಬಂದ್ಮೇಲೆ ಮಾಡ್ತೀನಿ, ಸುಮ್ಮನಿರು. ಫೋನ್ ಮಾಡಿ ಕೇಳ್ತೀನಿ ಯಾಕೆ ಹೋಗಿದಿ ಅಂತವ. ಅವ್ವ, ಹೇಳ್ಬಿಡು ಅವಳಿಗೆ. ಅವಳು ಕೂಲಿ ಪಾಲಿ ಮಾಡ್ಕೊಂಡು ಬರೋದಿದ್ರೆ ನನ್ನ ಮನೆ ಒಳಗೆ ಬರೋದು ಬೇಡ. ಎಲ್ಲಾರು ಇದ್ಕೊಳ್ಳಿ, ಯಾರ ಮನೆಗಾರು ಹೋಗಿತ್ಕೊಳ್ಳಿ. ಎಲ್ಲರಿಗೂ ದಿವಾನ್ಕೆ ಹಂಗೆ ಹೇಳೋಳು ಇವಳು. ಯಾವ ಥರ ಹೇಳೋ ಗೊತ್ತಾ? ಕೂಲಿ ಮಾಡೋಕೆ ಹೋಗೋರಿಗೆ ಆಡ್ಕೊಳ್ಳೋಳು ಕಣವ ಜಗ್ರ ಮೇಲೆ ಕುತ್ಕೊಂಡು. ದರದ್ರ ತಪ್ಪನಿಲ್ಲವಕ್ಕೆ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಕೂಲಿ ಮಾಡಿದ್ರು ಏನೋಳು. ಇವತ್ತು ಅವಳ್ಯಾಕೆ ಹೋಗಿದ್ದಾಳು ಅಂಥದ್ರದ್ರೆ ಅವಳಿಗೆ ಏನವ ಬಂದಿರೋದು? ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ಇರ್ದಾನೆ ಬಿಟ್ಟು ಹೆಂಗೆ ಆಡೋಳು ನೋಡು. ಮತ್ತೆ ಈಗ ಜಾಸ್ತಿ ಅವಳು ಕುಟ್ಟು ಏನು ವಾದ ಬೇಡವ. ಅವಳು ಕೂಲಿ ಗೀಲಿಗೆ ಹೋಗೋದಿದ್ರೆ ನನ್ನ ಮನೆ ಒಳಗಿರೋದು ಬೇಡ. ನಾನು ಮಾತಾಡೋಕ್ಕಾಗ್ಬಿಟ್ರೆ ಅದು ಜಾಸ್ತಿ ಆಗೋಯ್ತದೆ, ಆಯಿತಾ? ನಾನು ಮಾತಾಡಿದ್ರೆ ಅದು ಮಾತುಗಳು ಸರಿ ಬರೋಕ್ಕಿಲ್ಲ. ಮೊದಲೇ ನಾನು ಕೋಪ ತಡೆಯೋಕ್ಕಿಲ್ಲ, ಹೊಡೆದು ಬಿಡೋದು. ಆ ಸದ್ದು ಬಂದು ಕುಂತಿದ್ಲಲ್ಲ ಹಂಗೆ ಕುಂತ್ಕೊಳ್ಳೋದು. ಕತ್ತೆ ಮುಂಡೆಗೆ ನಾಚಿಕೆ ಮಾನ ಮರುವುದಿನೇ ಇಲ್ಲ. ಸರಿ ಬೀಗ್ರ ತಕ್ಕೆ ಹೆಂಗೆ ಹೋಗೋದು ನಾನು? ಸರಿ ಅಳಿ ಮೈನ್ ತಕ್ಕೆ ಹೆಂಗೆ ಹೋಗೋದು ನಾನು ಅಂದನೆಯ ಬಂದು ಕೂತ್ಕೊತಾಳೆ. ಅವಳಿಗೆ ನಾಚಿಕಾಯ್ಕಿಲ್ಲ, ನನಗೆ ನಾಚಿಕಾಯ್ತದೆ. ಅದಕ್ಕೆ ನಾನು ಏನೂ ಮಾತಾಡೋಕ್ಕಿಲ್ಲ. ನೀನೇ ಫೋನ್ ಮಾಡಿ ಕೇಳ್ಬಿಟ್ಟು ಕೂಲಿ ಗೀಲಿಗೆ ಹೋಯ್ತೀನಿ ಅಂದರೆ ಅವಳು ನನ್ನ ಮನೆಯೊಳಗಿರೋ ಕೂಡ್ದು ಕಣವ. ಇದೊಂದು ಮಾತಾ ತಿಳಿಸ್ಬಿಡು, ಆಯಿತಾ? ಆಯ್ತು ಬಿಡಪ್ಪ, ನೀನೇನು ತಲೆಗೆಡ್ಸ್ಕೊಬೇಡ. ಬಂದ್ಮೇಲೆ ನಾನು ಫೋನ್ ಮಾಡ್ತೀನಿ. ಮಾಡ್ಬಿಟ್ಟು ನಾನು ಏನು ಮಾತಾಡ್ತೀನಿ ಬಿಡು. ನೀನು ಏನು ಮಾತಾಡಕ್ಕೆ ಹೋಗ್ಬೇಡ, ನೀನು ಸುಮ್ಮನಿದ್ದು ಬಿಡು ನೀನು. ಆಯ್ತು, ನಾನು ಏನು ಮಾತಾಡೋಕ್ಕಿಲ್ಲ ಕಣವ. ಅದೊಂದು ಮಾತಾ ಕೇಳ್ಬಿಡು. ವಾತಾರಿಂದ ಇಟ್ಟಿಲ್ಲ ಕಣವ. ಹೊಟ್ಟೆಗೆ ಎಡೆ ತುತ್ತು ಹಾಕೊಂಡೆ ಮೆಟ್ರು ಸಿಗಾಕೊಂಡಾಗಾಯ್ತು. ಆಗ್ಲಿಗೆ ಕೈ ತೊಳ್ದೆ. ಇತ್ತಾಗ ತಡೀಲಿ ಹೋಟ್ಲೆಲ್ಲಾರು ತಿನ್ನೋದು ಅಂದ್ಕೊಂಡು ಇತ್ತಾಗ ಬಂದ. ಅದು ನಾಷ್ಟನೂ ಖಾಲಿಯಾಗಿ ಹೋಗಿತ್ತು. ಇಲ್ಲ ಕಣಯ್ಯ ಅಂದ. ಇನ್ನು ಮಧ್ಯಾಹ್ನಕ್ಕೆ ಮಾಡೋಕ್ಕಿಲ್ಲ ಅಡುಗೆ. ಆಗ ಮಧ್ಯಾಹ್ನ ಹೊತ್ತು ಮಾಡೋರು ಅನ್ನ ಸಾರ, ಈಗ ಅದನ್ನೂ ಬಿಟ್ಬಿಟ್ಟಾರೆ. ಏನವ ಉಣ್ಣನೆ, ಏನು ಉಣ್ಣನೆ? ಕಾಸು ತಿನ್ನಕ್ಕದ್ದ ಕೂತ್ಕೊಂಡು ಅಲ್ಲ ಬೇಕಾಗಿರೋದು ಒಂದು ಮುದ್ದೆ ಇಟ್ಟು. ಅದೇನು ಮಧ್ಯಾಹ್ನ ಹೊತ್ತು ನಾನು ಉಂಡನವ? ಒತ್ತಾರೋದು ಬಿಗಿಯಾಗಿ ಉಂಡ್ರೆ ಇನ್ನು ಮಧ್ಯಾಹ್ನ ಹೊತ್ತು ಉಣ್ಣಕ್ಕಿಲ್ಲ, ರಾತ್ರಿ ಹೊತ್ತಿಗೆ 2 ಹೊತ್ತು ಇಟ್ಟು ಮಾಡಿಕ್ಕಾಯ್ತಿಲ್ವಲ್ಲ ಇವಳಿಗೆ. ಏನು ಮಾಡ್ಬೇಕು ಹೇಳು? ಆಯ್ತು ಬಿಡಪ್ಪ, ನೀನೇನು ತಲೆಗೆಡ್ಸ್ಕೊಬೇಡ. ಅದೇ ನಾನು ಫೋನ್ ಮಾಡಿ ಹೇಳ್ತೀನಿ, ಸುಮ್ಮನಿರು. ಹೇಳು ಮಗಳೇ, ಹೇಳವ. ಹಂಗಾರೆ ಮುಗಿನ ಬಂದ್ರೆ ಕಳಿಸ್ಕೊಟ್ರವ. ನಿಮ್ಮ ಅತ್ತೇನು ಬೇಡ ಅಂತಿದ್ಲಂತಲ್ಲ? ಅತ್ತೆಂಗ ಅಂತಿದ್ರು. ನಾವು ದೊಡ್ಡತ್ತೆ ಹೇಳ್ತು ಬರೋದ ಅಂತ. ಬಂದು ನೀರು ಕಾಯಿಸಿ ಈಗ ನೀರು ಹೋದ ಮಗಿಗೆ ಮನ್ಗದೆ. ಅವ್ವ ಹೆಂಗೋ ಅವಳಿಗೆ ಮಕ್ಳಿಲ್ಲ ಅನ್ನೋದ್ಕಿಂತ ಏನಿಲ್ಲ. ನೋಡ್ಕೊಳ್ರವ ಚಂದಾಗಿ ತಬ್ಲು ಮಗ ಪಾಪ. ಅಯ್ಯೋ ನೋಡ್ಕತ್ತೀವಿ ಕಣಪ್ಪ, ಅವರು ಆಸೆಗವ್ರೆ. ನೋಡ್ಕೊಳ್ಳಿ. ಸರಿ ಆಯ್ತು, ನೀನೇನು ಮಾತಾಡಕ್ ಹೋಗ್ಬೇಡ. ಅವು ಉಣ್ಕೊಟ್ಟು ನಾನು ಮಾತಾಡ್ತೀನಿ. ಸರಿ ಕಣವ, ಆಯಿತು. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅಲ್ಲ, ಇವಳಿಗೆ ಏನು ಕಮ್ಮಿ ಮಾಡೀನಿ ಅಂತ ಇವಳು ಕೂಲಿಗೆ ಹೋಗ್ಬೇಕು ಹೇಳಿ ನೀವೇ. ಈಗ ತಪ್ಪಾಗಿರೇ ನಿಂದೆ ತಪ್ಪು ರಾಮಣ್ಣ ಅಂತಾನೆ 12-20 ಒದಗಿಸ್ಕೊಡ್ತೇವನೆಲ್ಲ. ಇವಳಿಗೆ ವಾಗ್ದಾನ ಮಾಡ್ಕೊಂಡು ಮನೇಲಿ ಇರಬೇಕೋ, ಇವಳು ಹಿಂಗೆ ಹೋಗ್ಬೇಕೋ? ಸಾಯ್ಲಿ ಅಂತ ಹೋಯ್ತಿದ್ದಾಳ. ದುಡ್ಡು ಮಡ್ಗೋನೆ ಹೆಂಗೋ ಬ್ಯಾಂಕಲ್ಲಿ ದುಡ್ಡು ಅದೇ ಚಂದ ತಿಂದಾಕ್ಬಿಡೋದು ಅನ್ಕೊಂಡಿರ್ಬೇಕು. ನೋಡ್ಕೊಳ್ಳಿ, ಅವಳು ಕೆಲ್ಸಕ್ಕೆ ಹೋದ್ರೆ ಅವಳು ನಾನು ಮನೆ ಒಳಗೆ ಇರ್ಸ್ಕೊಳಕ್ಕಿಲ್ಲ ನಾನು. ಅದೇನದಾಗಲಿ. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.